ಜಾತ್ಯತೀತ ಜನತಾದಳದ ಪಕ್ಷದ ಕಚೇರಿಯ ಆವರಣದಲ್ಲಿ ಇವತ್ತಿನ ದಿನ ಮಾಲೂರು ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂಧುಗಳ ಒಂದು ಸಾಂಕೇತಿಕವಾದಂಥ ಕಾರ್ಯಕ್ರಮವನ್ನು ಇವತ್ತಿನ ದಿನ ನಮ್ಮ ವಿಜಯಕುಮಾರ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಮತ್ತು ಅವರ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರು ಪಕ್ಷಕ್ಕೆ ಸೇರತಕ್ಕಂಥ ಒಂದು ಕಾರ್ಯಕ್ರಮದ ಇವತ್ತಿನ ಸಾಂಕೇತಿಕ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಈಗಾಗಲೇ 3:30 ಗಂಟೆ ಆಗಿದೆ. 4 ಗಂಟೆ ಹತ್ತಿರ ಬರ್ತಾಯಿದ್ದೀವಿ. ವೇದಿಕೆ ಮೇಲೆ ಭಾಳ ಜನ ಶುಗರ್ ಕಂಪ್ಲೇಂಟ್ನವರು ಇರಬಹುದು, ಅದರಿಂದ ನಾನು ಹೆಚ್ಚಿನ ವಿಷಯ ಪ್ರಸ್ತಾಪ ಮಾಡಲ್ಲ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ನಮ್ಮ ಹಿರಿಯ ನಾಯಕರಿದ್ದಾರೆ, ಪಕ್ಷದ ಹಿರಿಯ ಪ್ರಮುಖರು, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಒಂದು ವಿಜಯಕುಮಾರ್ ಅವರು, ಮತ್ತೊಂದು ರಾಮೇಗೌಡರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀವಿ. ಪ್ರಥಮವಾಗಿ ರಾಮೇಗೌಡರು ಏನು ಮಾತನಾಡಿದ್ರು, ಮನಸ್ಸು ಬಿಚ್ಚಿ ನಿಮ್ಮ ಮುಂದೆ ಮಾತನಾಡಿದ್ದಾರೆ. ಅವರಿಗೆ ರಾಜಕೀಯದಲ್ಲಾದಂಥ ಅನುಭವಗಳೇನಿದೆ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತಂಥ ಒಂದು ದಿನದಿಂದ ಪ್ರಾರಂಭ ಆಗಿ ಹಲವಾರು ರಾಜಕೀಯದ ಅನುಭವಗಳನ್ನು ಅವರೇನು ಕಂಡಿದ್ದಾರೆ ಅದೆಲ್ಲ ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿದ್ರು. ಆದರೆ ಕೊನೆಗೆ ಒಂದು ಮಾತು ಹೇಳಿದ್ರು, ವಿಜಯಕುಮಾರ್ ಅವರ ಜೊತೆಗೂಡಿ ನಾನು ಮಾಲೂರಿನ ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ, ಅದು ವಿಜಯಕುಮಾರ್ ಅವರ ಅಭಿಮಾನಿಗಳಿರ್ಬೋದು, ನಮ್ಮ ಜನತಾದಳದ ಹಳೆ ಕಾರ್ಯಕರ್ತರುಗಳು ಇರ್ಬೋದು, ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿಜಯಕುಮಾರ್ ಅವರ ಜೊತೆ ನಾನು ಕೈ ಜೋಡಿಸಿ ಎಲ್ಲ ರೀತಿಯ ತ್ಯಾಗಕ್ಕೆ ನಾನು ಸಿದ್ಧವಾಗಿ ನಾನು ಇವತ್ತಿನ ದಿನ ಸಂಪೂರ್ಣ ಸಂತೋಷದಿಂದ ಮುಕ್ತ ಮನಸ್ಸಿನಿಂದ ಘೋಷಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ. ಈ ಪಕ್ಷದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ, ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರಂಥ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿಯವ್ರ ಬಗ್ಗೆ ಅವರಿಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದಾರೆ, ಅವರ ರಾಜಕೀಯದ ವಿಷಯದಲ್ಲೂ ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇವರಿಬ್ಬರು ಅಣ್ಣ ತಮ್ಮಂದ್ರ ಥರ ಮಾಲೂರಿನ ಜನತೆಯ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಿದರೆ ಬಹುಶಃ ಮಾಲೂರು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಒಂದು ನಿಷ್ಠಾವಂತ ಮತ್ತು ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡ್ಕೋತೀರಿ ಅನ್ನೋದು ನನ್ನ ಅಭಿಪ್ರಾಯ. ವಿಜಯವ್ರ ಬಗ್ಗೆ ನಾನೇನು ದೊಡ್ಡದಾಗಿ ಮಾತನಾಡಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಅವರ ಚಟುವಟಿಕೆಗಳಿದ್ದರು. ಮಾಲೂರಿನಲ್ಲಿ ಕಳೆದ 7-8 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಜೊತೆಗೂಡಿ ಏನು ಕೆಲಸ ಮಾಡಿದ್ದಾರೆ. ಇಲ್ಲಿ ಇನ್ನೊಬ್ಬ ನನ್ನ ಸ್ನೇಹಿತ ಪ್ರಭಾಕರ್ ನನ್ನ ಹಳೆ ಸ್ನೇಹಿತನೇ. ಪ್ರಭಾಕರ್ಗೂ ಹಲವಾರು ರೀತಿಯ ಏಳು ಬೀಳುಗಳನ್ನು ಕಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಅನ್ಯಾಯ ಆಗಿರತಕ್ಕಂಥದ್ದು ನಿಜ ಪ್ರಭಾಕರ್ ಅವರು. ಆದರೆ ಪ್ರಭಾಕರ್ ಅವರು ವಿಜಯಕುಮಾರ್ ಅವರ ಜೊತೆಗೂಡಿ ಪ್ರಾಮಾಣಿಕ ಅವ್ರ ಜೊತೆಯನ್ನು ನಿಂತಿದ್ದಾರೆ. ಅವರನ್ನು ನಾವು ಮರೀತಕ್ಕಂಥ ಪ್ರಶ್ನೆಯಲ್ಲಿ ನನಗೆ ಭಾಳ ಅತ್ಯಂತ ಆತ್ಮೀಯವಾದ ಸ್ನೇಹಿತ ಪ್ರಭಾಕರ್, ಹಳೆಯ ಸ್ನೇಹಿತ, ಸುಮಾರು 15-20 ವರ್ಷ ಸ್ನೇಹಿತ. ಅವರು ಎಲ್ಲೇ ಇದ್ದರೂ ನಮ್ಮ ಒಂದು ಶ್ರೇಯಸ್ಸನ್ನು ಬಯಸ್ತಂಥವ್ರೆ ಪ್ರಭಾಕರ್. ಪಕ್ಷ ಬಿಟ್ಟೋಗಿದ್ರು. ಕೊನೆಗೆ ಅವರೊಂದು ಮಾತು ಹೇಳಿದ್ರು, ನನ್ನ ತಾಯಿ ಮನೆ ಇದು, ಇಲ್ಲಿಗೆ ಬರ್ತಿದ್ದೀನಿ ಅಂತ. ಅದು ಅವರಲ್ಲಿ ಇರ್ತಕ್ಕಂಥ ನಿಷ್ಠೆ. ಮಾಲೂರಿನಲ್ಲಿ ಬಹುಶಃ ಇವತ್ತಿನಿಂದ ಒಂದು ಹೊಸ
ಬದಲಾವಣೆಯನ್ನು ಕಾಣ್ತಕ್ಕಂಥದ್ದಕ್ಕೆ ಇವತ್ತು ಮಾಲೂರಿನಿಂದ ಬಂದಿರತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವೇನು ಬಂದಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಹೆಚ್ಚಿನ ಭಾಷಣ ಬೇಕಿಲ್ಲ. ಬಹುಶಃ ಇಲ್ಲಿ ಎಲ್ಲ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ. ಮಾಧ್ಯಮದ ಸ್ನೇಹಿತರು ಇರೋದರಿಂದ ಒಂದು ಮಾತು ಹೇಳ್ತೀನಿ. ಸನ್ಮಾನ್ಯ ದೇವೇಗೌಡರು ಪಾಪ ಭಾಳ ನೋವಿನಿಂದ ಈ ರಾಜ್ಯಕ್ಕೆ, ಈ ಸಮಾಜಗಳಿಗೆ ನಾನು ಏನೇನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಪಾಪ ಅವರು ನಿಮ್ಮ ಮುಂದೆ ವಿಸ್ತಾರವಾಗಿ ಮಾತನಾಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ತಂದಂಥ ಮೀಸಲಾತಿಗಳಿರ್ಬೋದು, ಹಾಗೂ ಹಲವಾರು ಸಮಾಜಗಳಿಗೆ, ಹಿಂದುಳಿದ ಸಮಾಜಗಳಿಗೆ ಯಾವ್ಯಾವ ರೀತಿ ನಾನು ಒಂದು ಕೊಡುಗೆ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳಿದ್ದಾರೆ. ಇಲ್ಲಿ ಇವತ್ತು ವಿಜಯ್ ಏನಿದ್ದಾರೆ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ತಿಗಳ ಸಮಾಜದ ಮುಗ್ಧತನ ಏನಿದೆ ಅಂದರೆ, ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ಜಹಾಂಗೀರ್ ರವಿ ಅಂತ ಇದ್ದಾನೆ. ಬಹುಶಃ ನಿಮ್ಗೆ ಯಾರಾದ್ರು ನೆಂಟಸ್ಥಾನ ಇರ್ಬೋದೇನೋ. ತುಮಕೂರಿನಲ್ಲಿ ಒಂದು ಬಾರಿ ಹಠ ಮಾಡಿ ಟಿಕೆಟ್ ಕೊಟ್ಟೆ, 30,000 ಓಟ್ ತಗೊಂಡ. ಎರಡನೇ ಬಾರಿ ಮತ್ತೆ ನಿಲ್ಲು ಅಂತ ಹೇಳಿದೆ. ಅಯ್ಯೋ ಅಣ್ಣ, ನನ್ನ ಹತ್ರ ದುಡ್ಡೆಲ್ಲಿದೆ, ಸುಮ್ಮನೆ ನೀನು ನನಗೆ ಹಿಂಸೆ ಕೊಡಬೇಡ, ನಿಲ್ಲೋದಿಲ್ಲ ಅಂತ. ನಾನು ಚುನಾವಣೆ ಎದುರಿಸ್ತೀನಪ್ಪ, ನಿನ್ನ ಚುನಾವಣೆಗೆ ಏನು ಯಾವುದೇ ಸಮಸ್ಯೆ ಇಲ್ದಂಗೆ ನೋಡ್ಕೊತೀನಿ, ನಿಲ್ಲು ಅಂದ್ರೂ ನಿಲ್ಲದೆ ಮತ್ತಿನ್ಯಾರನ್ನೂ ಕರ್ಕೊಂಬಂದು ಅಭ್ಯರ್ಥಿ ಮಾಡಿದ. ಅಲ್ಲಿ ಅವನು ಅವತ್ತು MLA ಆಗೋನು. ಇವತ್ತು ಈ ಒಂದು ಸಮಾಜಕ್ಕೆ ಇಲ್ಲಿಯವರೆಗೆ ಬಹುಶಃ ಒಂದು ರಾಜಕೀಯವಾದಂಥ ಸ್ಥಾನಮಾನಗಳಿಂದ ದೊರಕಿಲ್ಲ. ಉಡಿ ವಿಜಯಿಂದ ಅದು ಪ್ರವೇಶ ಆಗ್ತದೆ ರಾಜಕೀಯವಾಗಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನಮ್ಮ ಕೋಲಾರದ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು, ನಮ್ಮ ಮಲ್ಲೇಶಣ್ಣ ಲೋಕಸಭಾ ಸದಸ್ಯರಿದ್ದಾರೆ, ಇಲ್ಲ ಪ್ರಭಾಕರರು, ರಾಮೇಗೌಡರು ಮತ್ತು ನಿಮ್ಮಂಥ ನಿಷ್ಠಾವಂತ ಸಾವಿರಾರು ಕಾರ್ಯಕರ್ತರು ಅವರ ಬೆನ್ನೆಲುಬಾಗಿ ನೀವು ನಿಂತಿದ್ದೀರಿ. ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಈ ಸಮಾಜಕ್ಕೆ ಒಂದು ಶಕ್ತಿ ದೊರಕತಕ್ಕಂಥದ್ದಕ್ಕೆ ಮಾಲೂರಿನ ಜನತೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಮುಂದೆ ಮಾಲೂರಿಗೆ ಒಂದು ಬೃಹತ್ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮ ಸಮಾವೇಶ ನಾನು ಮಾಡೋದಿದೆ. ವಿಜಯ್ ಅವರು, ರಾಮೇಗೌಡರು, ಪ್ರಭಾಕರ್ ಅವರ ನೇತೃತ್ವದಲ್ಲಿ, ನಿಮ್ಮಗಳ ನೇತೃತ್ವದಲ್ಲಿ ಅಲ್ಲಿ ಭಾಳ ವಿಷಯಗಳನ್ನು ಅಲ್ಲಿ ಮಾತಾಡೋಣ ಅಂತ. ನನಗೆ ಮಾಲೂರು ಭಾಳ ದೊಡ್ಡ ಮಟ್ಟದಲ್ಲೇ ವಿಷಯಗಳು ಗೊತ್ತಿರತಕ್ಕಂಥ ಇಲ್ಲಿ ಇರೋರು ಎಲ್ಲರೂ ನನ್ನ ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿರೋರು ನನ್ನ ಸ್ನೇಹಿತರೆ, ಆತ್ಮೀಯ. ಇಲ್ಲಿ ಈಗ BJPಲಿ ಏನೋ ಓಡಾಡ್ತಿದ್ದಾರೆ, ಅವರಿಗೆ ಒಂದು ಜೀವ ಕೊಟ್ಟಿದ್ದು ಈ ಪಕ್ಷ ಜನತಾದಳ. ಹೊಸಕೋಟೆಯಿಂದ ಕರ್ಕೊಂಡೋಗಿ MLA ಮಾಡಬೇಕಾದ್ರೆ ಬಹುಶಃ ಹಲವಾರು ಜನ ಇದ್ದಾರೆ ಇಲ್ಲಿ. ಈಗ ವ್ಯಕ್ತಿಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆತ್ಮೀಯತೆ ಬೇರೆ, ರಾಜಕೀಯ ಬೇರೆ, ಸಂಬಂಧಗಳು ಬೇರೆ, ರಾಜಕೀಯ ಬೇರೆ. ಒಂದು ನಾನು ಈ ಕಾಂಗ್ರೆಸ್ ನಾಯಕರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಮೀಸಲಾತಿ ಬಗ್ಗೆ ದೇವೇಗೌಡರು ಚರ್ಚೆ ಮಾಡ್ತಾ ಇದ್ರು. ಈಗ ಈ ರಾಜ್ಯದಲ್ಲಿ ಕಳೆದ 8-10 ವರ್ಷಗಳಿಂದ ಹಲವಾರು ಸಮಾಜಗಳ ಮೀಸಲಾತಿಯ ವಿಷಯಗಳನ್ನೇ ಕೆದಕಿ ಎಲ್ಲ ಪಕ್ಷಗಳು ಯಾವ್ಯಾವ ರೀತಿಯಲ್ಲಿ ಸಮಾಜಗಳ ಒಂದು ಸಂಘರ್ಷಗಳು, ಅನುಮಾನಗಳು, ಅವಿಶ್ವಾಸವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ನಡೆದಿದೆ. ಇವತ್ತು ಮೊನ್ನೆ ಧಾರವಾಡದಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಿರುದ್ಯೋಗಿ ಯುವಕರು ಒಂದು ಹೋರಾಟ ಮಾಡಿದರು. ಅದಾದಮೇಲೆ ಆ ಹೋರಾಟದ ಹಿನ್ನೆಲೆ ಒಳಗೆ ಈಗಿನ ಸರ್ಕಾರ 75,000 76,000 ನೌಕರರನ್ನ ಆಯ್ಕೆ ಮಾಡ್ತೀವಿ, ಕೆಲಸ ಕೊಡ್ತೀವಿ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ. ಅಲ್ಲೂ ಸಹ ನಮಗೆ ಇದೆಲ್ಲ ತೊಂದರೆ ಆಗಿದ್ದಿಲ್ಲ ಅಂದರೆ ಇಷ್ಟೊತ್ತಿಗೆ ಭಾಳ ಜನಕ್ಕೆ ಕೆಲಸ ಕೊಟ್ಬಿಡುವೋ, ಏನೋ ಒಳ ಮೀಸಲಾತಿದು ಸರಿಪಡಿಸ್ಲಿಕ್ಕಾಗದೆ ಇದೆಲ್ಲ ಸಮಸ್ಯೆಗಳಾಗಿ ಉದ್ಯೋಗ ಕೊಡೋಕ್ಕಾಗಿಲ್ಲ ಅಂತ ಭಾಷಣ ಮಾಡೋರೆ.
ಏನೋ ಕ್ಯಾಬಿನೆಟ್ಟಿಗೆ ತಗೊಂಡೋದ್ರು. ಇವತ್ತು ಕ್ಯಾಬಿನೆಟ್ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ನಮ್ಮ ವೆಂಕಟಸ್ವಾಮಿ ಅವ್ರು ಬಂದು ಕೂತಿದ್ದಾರೆ ಈಗ ಇಲ್ಲಿ. ಅವರ ಒಂದು ಧ್ವನಿಯದ ಕೆಲಸ ಮಾಡಿದ್ದಾರೆ. ಇವತ್ತು ಆ ಒಳ ಮೀಸಲಾತಿಯ ವಿಷಯದಲ್ಲಿ ಇವತ್ತಿನ ಕ್ಯಾಬಿನೆಟ್ನಲ್ಲೂ ಬಹುಶಃ 2-3 ಗುಂಪುಗಳಾಗಿದೆ. ಅವರಲ್ಲೇ ವಿಶ್ವಾಸ ಇಲ್ಲ ಮಂತ್ರಿಮಂಡಲದಲ್ಲಿ. ಇವತ್ತು ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಒಂದು ಮಾತು ಈ ರಾಜ್ಯದ ಎಲ್ಲ ಸಮಾಜಗಳಿಗೆ ಒಂದು ಕರೆ ಕೊಡ್ತೇನೆ. ಒಂದು ಅವಕಾಶ ಈ ರಾಜ್ಯದಲ್ಲಿ ಯಾವ ಒಂದು ಮೀಸಲಾತಿಯ ವಿಷಯ ಇರ್ಬೋದು, ಹಿಂದುಳಿದರ ಬಗ್ಗೆ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಹಲವಾರು ರೀತಿಯ ಒಂದು ಶಕ್ತಿ ಏನಿದೆ, ಅವರಿದ್ದಂಥ ಅಧಿಕಾರ ಭಾಳ ಕಡಿಮೆ ಅವಧಿಯಲ್ಲಿ ಇವತ್ತು ಈ ವೇದಿಕೆ ಮುಖಾಂತರ ಇವತ್ತು ಜಯಪ್ರಕಾಶ್ ನಾರಾಯಣ ಅವರ ಹೆಸರನ್ನೇನು ಹೇಳಿದ್ದಾರೆ ಇಲ್ಲಿ. ಈ ನಾಡಿನ ಜನತೆಗೆ ಒಂದು ಮಾತನ್ನು ನಾನು ಕೊಡ್ತೇನೆ. ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಒಂದು ಜನಪರವಾದಂಥ ಜನಗಳ ನಿರೀಕ್ಷೆಗಳನ್ನು ಹುಸಿಗೊಳಿಸದೆ ಕೆಲಸ ಮಾಡತಕ್ಕಂಥ ಒಂದು ಸರ್ಕಾರ ತರಲಿಕ್ಕೆ ಒಂದು ಅವಕಾಶ ಈ ನಾಡಿನ ಜನತೆ ಜಾತಿಯನ್ನು ಬಿಟ್ಟು ಒಂದು ಮತ ಕೊಡಿ. ಈ ಮೀಸಲಾತಿಯ ವ್ಯವಸ್ಥೆಗಳಲ್ಲಿ ಹಲವಾರು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿ ಪಾಪ ಅಹಿಂದ ನಾಯಕರು ಅಂತ ಹೇಳ್ತಾರೆ. ಯಾವ್ಯಾವ ಸಮಾಜಗಳಿಗೆ ಏನೇನು ಪಾಲು ಕೊಟ್ಟರು ಅಂತಕ್ಕಂಥದ್ದನ್ನು ಏನಾದರೂ ಪಟ್ಟಿ ಬಿಡುಗಡೆ ಮಾಡಿ ಅಂದರೆ ನಿಜವಾದ ಬಣ್ಣ ಹೊರದು ಹೊರಗೆ ಬರ್ತದೆ ಜನಗಳ ಮುಂದೆ. ನಾನು ಯಾತಕ್ಕೆ ಇವತ್ತು ಈ ಮಾತು ಹೇಳ್ತಾ ಇದ್ದೇನೆ, ಇಲ್ಲಿ ಓಡಿ ವಿಜಿ ಇವತ್ತು ಈ ಪಕ್ಷಕ್ಕೇನು ಸೇರಿದ್ದಾರೆ ಒಂದು ಹಿಂದುಳಿದ ವರ್ಗದ ಸಮಾಜದಿಂದ. ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನಮ್ಮ ಪಕ್ಷಕ್ಕೆ ಜಾತಿ ಇಲ್ಲ. ಇವತ್ತು ನಮಗೆ ಬೇಕಾಗಿರೋದು ದೇವೇಗೌಡರು ಹೇಳಿದಂಥ ರೀತಿಯಲ್ಲಿ ಎಲ್ಲ ಸಮಾಜಗಳು ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಒಂದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥದ್ದು. ಇವತ್ತು ಬೆಳಗ್ಗೆ ನಮ್ಮ ಎಸ್ ಸತೀಶ್ ಇಲ್ಲಿಂದ ಕೂತಿದ್ದಾನೆ. ಒಂದು ವಾಟ್ಸಪ್ಪಲ್ಲಿ ಯಾರೋ ಒಬ್ಬರು ಸಂದೇಶ ಹಾಕಿದ್ದ. ನಮ್ಮ ಸತೀಶು ತೋರಿಸ್ದ ನನಗೆ. ಆ ವಾಟ್ಸಪ್ಪಲ್ಲಿ ಏನಿದೆ ಅಂದರೆ, ಕುಮಾರಸ್ವಾಮಿ ಅವರು ಜಾತಿವಾದಿಗಳಲ್ಲ, ನಾನು ಜಾತಿವಾದಿ ಅವರೆಲ್ಲ ಅಂತ ಅಂದ್ಕೊಂಡಿದ್ದೆ. ಒಂದು ಬಾರಿ ನಾನು ಅವ್ರ ಮನೆಗೆ ನನ್ನ ಸಮಸ್ಯೆ ಹೇಳಲಿಕ್ಕೆ ಹೋದೆ. ಹಲವಾರು ಜನ ಇದ್ದರು. ಎಲ್ಲರ ಕಷ್ಟ ಸುಖಗಳನ್ನು ಶಾಂತಿ ಚಿತ್ತದಿಂದ ಕೇಳ್ತಾ ಇದ್ದರು. ಅಲ್ಲಿ ನಾನು ಇದ್ದಂಥ 1 ಗಂಟೆ ಅವಧಿನಲ್ಲಿ ನೀನು ಯಾವ ಜಾತಿ ಅಂತ ಯಾರನ್ನೂ ಕೇಳಲಿಲ್ಲ. ಅವರು ನಿಮ್ಮ ಕಷ್ಟ ಏನು, ನಿಮ್ಗೆ ಏನಾಗಬೇಕು ಅಂತಕ್ಕಂಥದ್ದನ್ನು ಕೇಳಿ ಪರಿಹಾರ ಅಲ್ಲೇ ಕೊಡ್ತಕ್ಕಂಥದ್ದು ಟ್ರೈ ಮಾಡ್ತಾಯಿದ್ರು. ನನ್ನ ಸರದಿ ಬಂದಾಗ ನನ್ನನ್ನು ಜಾತಿ ಯಾವುದು ಅಂತ ಕೇಳಲಿಲ್ಲ. ನಾನೊಬ್ಬ ಬ್ರಾಹ್ಮಣ ಸಮಾಜದವನು, ನನ್ನ ಕೆಲಸ ಮಾಡಿಕೊಟ್ರು, ನನಗಾದಂಥ ಅನುಭವ ಅಂತೇಳಿ ಅವನು ವಾಟ್ಸಪ್ಪಲ್ಲಿ ಹಾಕೊಂಡವ್ರೆ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ನಾನು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು. ನಮ್ಮ ತಂದೆಯವರ ಮಾತುಗಳನ್ನು ಕೇಳಿದೆ. ಏನೋ ಒಂದು ಅವರ ಪುಣ್ಯ, ಅವರ ಮಾಡಿದಂಥ ಒಂದು ಸೇವೆ, ಭಗವಂತನ ಆಶೀರ್ವಾದದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದೆ. ಪಾಪ ನೆನ್ನೆನೂ ಅಲ್ಲೆಲ್ಲೋ ಮಾಗಡಿಲಿ ಯಾರೋ ಹೇಳವ್ರೆ, ನೀನು ಸಾಕ್ಷಿ ಗುಡ್ಡೆ ಕೇಳ್ತಾರೆ. ನಾನು ಎಲ್ಲಿಂದ ಸಾಕ್ಷಿ ಗುಡ್ಡೆ ತರಲಿ? ನನ್ನ ಸಾಕ್ಷಿ ಗುಡ್ಡೆ ಈ ರಾಜ್ಯದ 6.5 ಕೋಟಿ ಜನ. ನಾನು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ನಾನು ಸಾಕ್ಷಿ ಗುಡ್ಡೆ ತೋರಿಸೋ ಪರಿಸ್ಥಿತಿಲಿ ಇಲ್ಲ ನಾನು. ಪಾಪ ಹೇಳಿದ್ದಾರೆ ನೆನ್ನೆ, ಅದೆಲ್ಲ ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ ನನಗೆ. ಅದು ನೋಡಿದ್ರೆ ಅದು ಆ ಮಾತುಗಳಿಗೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಯೋಗ್ಯವಲ್ಲದೆ ಇರ್ತಕ್ಕಂಥದ್ದು. ನಾನೇನು ಕೆಲಸ ಮಾಡಿದ್ದೇನೆ ಅದು ಈ ನಾಡಿನ 6.5 ಕೋಟಿ ಜನತೆಗೆ ಬಿಡ್ತೇನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ವೇದಿಕೆಯಲ್ಲಿ, ಇನ್ನೂ ಒಳ ಮೀಸಲಾತಿ ವಿಷಯದಲ್ಲಿ ತೀರ್ಮಾನ ತಗೊಳ್ಳೋಕ್ಕಾಗದೇ ಇರತಕ್ಕಂಥ 8 ವರ್ಷ ಮುಖ್ಯಮಂತ್ರಿ ಆಗಿ ಪಾಪ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಾಕಿ ಇವತ್ತು ರಾಜ್ಯ ಆಳ್ತಾ ಇದ್ದಾರೆ. ಎಷ್ಟು ವರ್ಷ ಬೇಕು ನಿಮಗೆ? 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಆ ದಲಿತ ಸಮಾಜದ ಬಂಧುಗಳು ಇವತ್ತು ಅವರ ಒಂದು ಮೀಸಲಾತಿಯ ಬಗ್ಗೆ ನಡೀತಾ ಇರತಕ್ಕಂಥ ಈ ಗೊಂದಲಕ್ಕೆ
ಎಷ್ಟು ವರ್ಷ ಬೇಕು ಸಿದ್ದರಾಮಯ್ಯನವರೇ ನಿಮಗೆ ಕೊಡಲಿಕ್ಕೆ? ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರಿಗೆ. ನಿಮ್ಮ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಅಧಿಕಾರದ ಲಾಲಸೆಗೆ ಮಾತೆತ್ತಿರ ಅಹಿಂದ ಅಂತೇಳಿ ಬೇಕಾದಾಗ ಅಹಿಂದ ಹೇಳೋದು, ಅದು ಮುಗಿದ ಮೇಲೆ ಅವರಲ್ಲೇ ನೀವಿಲ್ಲೇ, ಇದು ನೀವು ನಡೆಸ್ಕೊಂಬಂದಿದ್ದೀರಿ. ಅದರಿಂದ ಹಲವಾರು ವಿಷಯಗಳಿದೆ ಚರ್ಚೆ ಮಾಡಲಿಕ್ಕೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 4 ಗಂಟೆ ಆಗಿದೆ. ನಾನು ಸುದೀರ್ಘವಾಗಿ ಏನು ಮಾತನಾಡೋಕ್ಕೆ ಹೋಗಲ್ಲ. ಇವರ 3 ಜನ ಏನಿದ್ದಾರೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಮಾಲೂರು ಜನತೆಯ ಪರವಾದಂಥ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನೀವು 3 ಜನ ಒಗ್ಗಟ್ಟಾಗಿರಿ. ಇನ್ನು ಉಳಿದಿದ್ದನ್ನು ಭಗವಂತನಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ 3 ಜನನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಭಗವಂತ ನಮಗೇನು ಶಕ್ತಿ ಕೊಡ್ತೇನೆ ಅದನ್ನು ನಿಮಗೇ ದಾರಿ ಎರಿತೀವಿ. ಈ ಮಾತನ್ನು ಹೇಳಿ ಒಂದು ಕುಟುಂಬದ ಥರ ಒಟ್ಟಿಗೆ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ಬಹುಶಃ ಇದು ಇವತ್ತಿನ ಮಾಲೂರಿನ ಈ ಕಾರ್ಯಕ್ರಮ ಜನತಾದಳ ಮುಂದಿನ ದಿನಗಳಲ್ಲಿ 20 ಸೀಟು 15 ಸೀಟು 30 ಸೀಟ್ ಏನು ಹೇಳ್ತಾ ಇದ್ದಾರೆ, ಅದೆಲ್ಲದಕ್ಕೂ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗ್ತಿದೆ ಅಂತಕ್ಕಂಥದ್ದನ್ನು ಮಾಲೂರಿನ ನಮ್ಮ ಜನತೆ, ಮಾಲೂರಿನ ವಿಜಯ್ ಅವರ, ರಾಮೇಗೌಡರ, ಪ್ರಭಾಕರ್ ಅವರ ಅಭಿಮಾನಿಗಳು, ನಮ್ಮ ಹಿರಿಯರೇನು ಬಂದಿದ್ದಾರೆ ಮಾಲೂರಿನಿಂದ, ಒಂದು ಸಂದೇಶವನ್ನು ನಾಡಿನ ಜನತೆಗೆ ತಲುಪಿಸ್ತಾ ಇದ್ದೀರಿ. ಅದಕ್ಕೆ ನನ್ನ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.